ಚನ್ನಪಟ್ಟಣ ಕಾಳಗ ಡಿಕೆಶಿ ಪಾಲಿಗೆ ಸತ್ವ ಪರೀಕ್ಷೆ. ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಲು ಡಿಕೆಶಿ ಮನಸ್ಸು ಮಾಡಿದ್ದಾರೆ. ಡಿಕೆಶಿ ನಿರ್ಧಾರದ ಹಿಂದಿದೆ ಅದೊಂದು ಲೆಕ್ಕಾಚಾರ. ಚನ್ನಪಟ್ಟಣದಲ್ಲಿ ಸಿಪಿವೈ ಗೆದ್ರೆ ಡಿಕೆಶಿಗೆ ಹಿನ್ನಡೆ, ಸ್ವಂತ ಜಿಲ್ಲೆಯಲ್ಲೇ ಡಿಕೆಶಿಗೆ ಹಿನ್ನಡೆ ಎಂಬ ಸಂದೇಶ ರವಾನೆಯಾಗುತ್ತೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲನ್ನ ಕಂಡಿದ್ದಾರೆ. ಕೇಂದ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಮಂತ್ರಿಗಿರಿ ಲಭಿಸಿದೆ. ಈಗ ಸಿಪಿವೈ ಗೆದ್ರೆ ಡಿಕೆಶಿಗೆ ಶತ್ರುಗಳ ಕಾಟ ಹೆಚ್ಚಾಗಲಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯಕ್ಕೂ ಮಂಕಾಗುತ್ತೆ. ಹೀಗಾಗಿ ಚನ್ನಪಟ್ಟಣದಿಂದ ಸ್ವತಃ ಕಣಕ್ಕಿಳಿಯಲು ನಿರ್ಧಾರವನ್ನ ಮಾಡಿದಾರಂತೆ. ಕನಕಪುರವನ್ನ ಡಿಕೆ ಸುರೇಶ್ಗೆ ಬಿಟ್ಟು ಕೊಡಲು ಪ್ಲಾನ್ ಮಾಡಿದಾರಂತೆ. ಪ್ಲಾನ್ ನಂತೆ ನಡೆದ್ರೆ ಡಿಕೆಶಿ ಕೈಯಲ್ಲಿ ರಾಮನಗರದ ಹಿಡಿತ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಲು ಡಿಕೆಶಿ ಮನಸ್ಸು ಮಾಡಿದಾರಂತೆ. ಡಿಕೆಶಿ ನಿರ್ಧಾರದ ಹಿಂದಿದೆ ಅದೊಂದು ಲೆಕ್ಕಾಚಾರ. ಈಗಾಗಲೇ ಡಿಸಿಎಂ ಆಗಿರುವಂತ ಡಿಕೆಶಿ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಗೆ ತಾವೇ ಕಣಕ್ಕಿಳಲು ಮನಸ್ಸು ಮಾಡಿದಾರಂತೆ. ಚನ್ನಪಟ್ಟಣದಲ್ಲಿ ಸಿಪಿವೈ ಎಲ್ಲಾದ್ರೂ ಗೆದ್ರೆ ಡಿಕೆಶಿಗೆ ಹಿನ್ನಡೆಯಾಗುತ್ತೆ. ಹೀಗಾಗಿ ಸ್ವಂತ ಜಿಲ್ಲೆಯಲ್ಲಿ ಡಿಕೆಶಿಗೆ ಹಿನ್ನಡೆ ಎನ್ನುವಂತ ಸಂದೇಶ ರಾಜಕೀಯ ವಲಯದಲ್ಲಿ ಹೋಗಿಬಿಡುತ್ತೆ. ಹೀಗಾಗಿ ಸ್ವತಃ ಡಿಕೆಶಿನೇ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿಯಲು ಮನಸ್ಸು ಮಾಡಿದಾರಂತೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲನ್ನ ಕಂಡಿದ್ದಾರೆ ಡಿಕೆ ಸುರೇಶ್. ಈ ಬಾರಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಭರ್ಜರಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ. ಇನ್ನು ಈ ಬಾರಿಯ ಬೈ ಎಲೆಕ್ಷನ್ ನಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಎಲ್ಲಾದ್ರೂ ಹಿನ್ನಡೆಯಾದ್ರೆ ರಾಜಕೀಯ ವಲಯದಲ್ಲಿ ಕೂಡ ಸೋತಿದ್ದಾರೆ ಎನ್ನುವಂತ ಸಂದೇಶ ರವಾನೆಯಾಗುತ್ತೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಈ ಬಾರಿ ತಾವೇ ಸ್ವತಃ ಕಣಕ್ಕಿಳಿಲಿಕ್ಕೆ ಡಿಕೆಶಿ ನಿರ್ಧಾರ ಮಾಡಿದಾರಂತೆ. ಇನ್ನು ಒಂದು ಕಡೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಈಗಾಗಲೇ ಮಂತ್ರಿಗಿರಿ ಇದೆ. ಇನ್ನು ಎಲ್ಲಾದ್ರೂ ಸಿಪಿವೈ ಗೆದ್ರೆ ಡಿಕೆಶಿಗೆ ಶತ್ರುಗಳ ಕಾಟ ಹೆಚ್ಚಾಗುತ್ತಂತೆ. ಹೀಗಾಗಿ ಇವೆಲ್ಲ ಲೆಕ್ಕಾಚಾರವನ್ನ ಅಳೆದು ತೂಗಿ ಇದೀಗ ಸ್ವತಃ ತಾವೇ ಡಿಕೆಶಿ ಅವರೇ ಕಣಕ್ಕಿಳಿಯಲು ಮನಸ್ಸು ಮಾಡಿದಾರಂತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯಕ್ಕೂ ಕೂಡ ಎಲ್ಲಾದ್ರೂ ಹಿನ್ನಡೆಯಾದ್ರೆ ಮಂಕಾಗ್ಬಿಡುತ್ತೆ. ಹೀಗಾಗಿ ಚನ್ನಪಟ್ಟಣದಿಂದ ಸ್ವತಃ ಕಣಕ್ಕಿಳಿಯಲು ಮನಸ್ಸು ಮಾಡಿದ್ದಾರೆ. ಇನ್ನು ಕನಕಪುರವನ್ನ ಡಿಕೆ ಸುರೇಶ್ಗೆ ಬಿಟ್ಟು ಕೊಡಲು ಪ್ಲಾನ್ ಮಾಡಿದಾರಂತೆ. ಎಲ್ಲಾದ್ರೂ ಪ್ಲಾನ್ ನಂತೆ ನಡೆದ್ರೆ ಡಿಕೆಶಿ ಕೈಯಲ್ಲಿ ರಾಮನಗರ ಹಿಡಿತಾ ಇರುತ್ತೆ.